Question number 37. Explain the structure and objectives of Commonwealth of Nations. Structure and objectives of Commonwealth of Nations 2024 ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಸ್ಟ್ರಕ್ಚರ್ ನೋಡೋಣ ಫಸ್ಟ್. ಪ್ರೀವಿಯಸ್ಲಿ ಇಟ್ ವಾಸ್ ಕಾಲ್ಡ್ ಬ್ರಿಟಿಷ್ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಅಂತ ಇದನ್ನ ಕರಿತಾ ಇದ್ರು. ದಿಸ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1926. ಆದ್ರೆ ಈಗ ಆ ಹೆಸರನ್ನ ಬ್ರಿಟಿಷ್ ಅನ್ನೋದನ್ನ ತೆಗೆಯಲಾಗಿದೆ. ಕಾಮನ್ವೆಲ್ತ್ ಆಫ್ ನೇಷನ್ಸ್ ಅಂತ ಹೇಳ್ತಾರೆ. Many independent countries, including India, voluntarily continued its membership. So, ಭಾರತ ಕೂಡ ಯುರೋಪಿಯನ್ ಯೂನಿಯನ್ ನ ಸದಸ್ಯತ್ವವನ್ನ ಮುಂದುವರೆಸಿದೆ. It is symbolically represented by the seniority of the British monarch. Okay. Currently, there are 56 member countries. ಎಷ್ಟು member countries ಇದ್ದಾರೆ? 56 in the Commonwealth Organization. Its headquarter is in London, Britain. Okay. The prime ministers, finance ministers, and foreign ministers of the member countries participate in its activities. So, ಈ 56 member countries ಏನಿದ್ದಾರೆ ಅದರ ಪ್ರೈಮ್ ಮಿನಿಸ್ಟರ್ಸ್, ಪ್ರಧಾನ ಮಂತ್ರಿಗಳು, ಫಿನಾನ್ಸ್ ಮಿನಿಸ್ಟರ್, ಹಣಕಾಸು ಮಂತ್ರಿ, ಮತ್ತು ವಿದೇಶ ಮಂತ್ರಿ, ಫಾರಿನ್ ಮಿನಿಸ್ಟರ್ಸ್ ಅವರೆಲ್ಲ ಇದರಲ್ಲಿ ಭಾಗವಹಿಸ್ತಾರೆ ಆಕ್ಟಿವಿಟೀಸ್ ಅಲ್ಲಿ. ಆಬ್ಜೆಕ್ಟಿವ್ಸ್ ನೋಡೋಣ. ಅಪ್ಹೋಲ್ಡಿಂಗ್ ಡೆಮೋಕ್ರಸಿ, protecting freedom, eradicating poverty, establishing world peace, developing sports, science and art, and enhancing relations are the main objectives of this organization. United Nations ಇದ್ದಾಗೆ ಇಲ್ಲಿ ಒಂದು ಪ್ರಜಾಪ್ರಭುತ್ವವನ್ನ, ಸ್ವಾತಂತ್ರ್ಯವನ್ನ ಕಾಪಾಡುವುದು, ಬಡತನ ನಿವಾರಣೆ, ವಿಶ್ವಶಾಂತಿಯನ್ನ ಸ್ಥಾಪಿಸುವುದು, ಸ್ಪೋರ್ಟ್ಸ್, ಕ್ರೀಡೆ ಮತ್ತು ವಿಜ್ಞಾನ ಮತ್ತು ಕಲೆಯನ್ನ ಪ್ರೋತ್ಸಾಹಿಸುವುದು, ಅಂಡ್ ಮೇನ್ ಆಗಿ ಈ ಮೆಂಬರ್ ಕಂಟ್ರೀಸ್ ನಡುವೆ ಉತ್ತಮ ಬಾಂಧವ್ಯವನ್ನ ರೂಪಿಸುವುದು. ಓಕೆನಾ. ದಿಸ್ ಆರ್ಗನೈಸೇಷನ್ ಸ್ಟ್ರೆಂಥನ್ಸ್ ದ ಅಲೈನ್ಸ್ ಬಿಟ್ವೀನ್ ಮೆಂಬರ್ ಕಂಟ್ರೀಸ್. ಈ ಮೆಂಬರ್ ಕಂಟ್ರೀಸ್ ನಡುವೆ ಒಂದು ಸಂಬಂಧ ಬಾಂಧವ್ಯವನ್ನ ಉತ್ತಮಗೊಳಿಸುತ್ತೆ ಮತ್ತು ಗಟ್ಟಿಗೊಳಿಸುವಂತ ಕೆಲಸವನ್ನ ಇದು ಮಾಡುತ್ತೆ. ಓಕೆ. So these are the functions.